ಇದು ಬಟರ್ ಫ್ರೂಟ್ ಎಲ್ಲರಿಗೂ ಗೊತ್ತಲ್ವಾ. ಇದು ಇವಾಗ ಇದರ ಸೀಸನ್ ಇರುವಾಗ ಚಿಕ್ಕ ಹಣ್ಣಿಂದ 80 ರೂಪಾಯಿಂದ ಹಿಡಿದು 200 ರೂಪಾಯಿ ಒಳಗಡೆ ಸಿಗುತ್ತೆ. ಸೀಸನ್ ಅಲ್ಲ ಸಮಯದಲ್ಲಿ ಇದಕ್ಕೆ 200 ರೂಪಾಯಿಗಿಂತಲೂ ಕೂಡ ಮೇಲೆ ಇರುತ್ತೆ. ಇದನ್ನು ಹಾಗೇ ನೋಡಿ ನಾವು ಹೀಗೆ ಕಟ್ ಮಾಡಿ ಹಾಗೆ ತಿನ್ಬೋದು, ಜ್ಯೂಸ್ ಮಾಡ್ಬೋದು, ಸಕ್ಕರೆ ಹಾಕಿ ತಿನ್ಬೋದು. ನಮ್ಮ ಟೇಸ್ಟ್ ಹೇಗಿರುತ್ತೆ ಹಾಗೆ ಇದನ್ನು ತಿನ್ಬೋದು. ಇದು ಎಷ್ಟು ಒಳ್ಳೆಯದಂದರೆ ಇದು ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ಹಣ್ಣು. ಇದು ಮೆದುಳಿನ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ, ಚರ್ಮಕ್ಕಂತೂ ಇದು ಹೇಳಿ ಮಾಡಿಸಿರುವ ಹಣ್ಣುಗಳು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಇದನ್ನು ಕಟ್ ಮಾಡಿ ಹಾಗೇ ತಿನ್ಬೋದು ಅಥವಾ ಜ್ಯೂಸ್ ಮಾಡಿಕೊಂಡು ಹೇಗೆ ಬೇಕಾದರೂ ನಮ್ಗೆ ಇಷ್ಟ ಬಂದಾಗೆ ತಿನ್ಬೋದು. ಈ ಹಣ್ಣಲ್ಲಿ ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಹೇರಳವಾಗಿದೆ. ಇದು ನಮಗೆ ಚರ್ಮದ ಕಾಂತಿಯನ್ನು ಕೂಡ ಕೊಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದರಿಂದ ನಮ್ಮ ಚರ್ಮಕ್ಕೆ ಒಂದು ಒಳ್ಳೆಯ ಹೊಳಪನ್ನು, ನೀವು ಕ್ರೀಮೆಲ್ಲ ಹಚ್ಚೋ ಬದಲು ಇದನ್ನು ತಿನ್ನಿ. ಅದಲ್ಲದೆ ಈ ಹಣ್ಣನ್ನು ಚರ್ಮಕ್ಕೆ ಹಚ್ಚಿದರೂ ಕೂಡ ಒಳ್ಳೆ ಬೆನಿಫಿಟ್ ಇದೆ. ಆಮೇಲೆ ನಮ್ಮ ಬೋನ್ಸ್ ಕೂಡ ಒಳ್ಳೆಯದು. ಯಾವುದಕ್ಕೆ ಒಳ್ಳೆಯದಿಲ್ಲ ಅಂತ ಇದರಲ್ಲಿ ಹುಡುಕಬೇಕು. ಹಾಗಾಗಿ ಇದನ್ನು ಇಂಥ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಸೇವಿಸಿ, ಯಾಕೆಂದರೆ ಬೇರೆ ಸಮಯದಲ್ಲಿ ನಮಗೆ ತುಂಬ ಹಣ ಕೊಟ್ಟು ಸೇವಿಸ್ಲಿಕ್ಕಾಗಲ್ಲಲ್ವಾ. ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದು ನಮ್ಮ ಪಚನ ಕ್ರಿಯೆಗೆ, ಜೀರ್ಣಕ್ರಿಯೆಗೆ ಬಹಳ ಅತ್ಯುತ್ತಮವಾದ ಒಂದು ಹಣ್ಣು ಅಂತ ಹೇಳ್ಬೋದು. ನಾನು ಇದಕ್ಕೆ ಸಕ್ಕರೆ ಹಾಕ್ತೀನಿ, ಒಂಚೂರು ಸಕ್ಕರೆ ಹಾಕಿ ತಿನ್ನೋದು. ಹಾಗೇ ತಿಂದ್ರೂ ಚೆನ್ನಾಗಿರುತ್ತೆ. ಈ ಹಣ್ಣಲ್ಲಿ ಅಧಿಕವಾಗಿ ನಾರಿನಂಶ ಇದೆ. ಹಾಗಾಗಿ ನಮ್ಮ ಏನು ಹೇಳಿದ್ರು ಮಧುಮೇಹ ನಿಯಂತ್ರಣದಲ್ಲಿರುತ್ತೆ. ಆಮೇಲೆ BP, ಹಾಗೆ ಕಿಡ್ನಿಯವರು ಸ್ವಲ್ಪ ಮಿತವಾಗಿ ತಿನ್ನಿ. ಅದು ಅಲ್ಲದೆ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ, ಕಣ್ಣಿನ ಆರೋಗ್ಯಕ್ಕೆ, ಪ್ರತಿಯೊಂದಕ್ಕೂ ಈ ಅವಕಾಡೋ ಹಣ್ಣು ಬಹಳ ಉತ್ತಮ. ಇದು ಒಂದು ಮರ ನೆಟ್ಟರೆ ಇದರಲ್ಲಿ ಸಾವಿರಾರು ಹಣ್ಣುಗಳಾಗುತ್ತೆ. ನನಗೆ ಗೊತ್ತಿರುವ ಹಾಗೆ ಇದು ಮಡಿಕೇರಿ ಕಡೆ ಜಾಸ್ತಿ ಆಗುತ್ತೆ ಈ ಹಣ್ಣನ್ನು. ಹಾಗಾಗಿ ಎಲ್ಲರೂ ಮನೆಯಲ್ಲಿ ಇದನ್ನು ತಿನ್ನಲೇಬೇಕು. ಇವಾಗೆಲ್ಲ ಗಾಡಿಯಲ್ಲೆಲ್ಲ ಮಾರ್ತಾಯಿರ್ತಾರೆ. ಗಾಡಿಯಲ್ಲಿ ಮಾರುವಾಗ ನಮಗೆ ತುಂಬ ಕಮ್ಮಿ ಬೆಲೆಗೂ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೆಣ್ಣೆ ಅಂದರೆ ಇದು ತಾಜಾ ಬೆಣ್ಣೆ ಥರನೇ ಇದೆ ಅಲ್ವಾ. ಹಾಗೆ ಇದನ್ನು ಸೀಸನ್ ಫ್ರೂಟನ್ನು ಯಾವಾಗಲೂ ಯಾವತ್ತೂ ಮಿಸ್ ಮಾಡಬಾರ್ದು. ನೋಡಿ ನಾನು ತಿಂತಾಯಿದ್ದೀನಿ ಹಾಗೆ ಸಕ್ಕರೆ ಇಲ್ಲದೆ. ಹಾಗೆ ನೀವು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.